ಇಲ್ರಿ ನಾವು ಮಾಡ್ತಾರೆ ಇದು ಕೇಳ್ರಿ ಇಲ್ಲ ಇದು ಬಡವ್ರ ಕಾರ್ಯಕ್ರಮ. ನಾವು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಂದರೆ ನಾವೇನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾನೆ. ಆಮೇಲೆ ಮಾಧ್ಯಮ ಸ್ನೇಹಿತರಿಗೂ ಮನವಿ ಮಾಡಿದೆ ನಾನು. ಇಡೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಕೂತ್ಕೊಳ್ರಿ, ಅಲ್ಲಲ್ಲೇ ಕೂತ್ಕೊಳ್ತಾರೆ. ಪ್ರೆಸ್ ಮೀಟ್ ಮಾಡುವಾಗ ಕೂತ್ಕೊ ಯಾರೋ ಹೇಳ್ತಾರಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಲ್ಲ, ಇಡೀ ದೇಶದಲ್ಲಿ ಇದನ್ನು ಒಂದು ಮೆಸೇಜ್ ಹೋಗಬೇಕು. ನಿಮ್ಮ ಮಾಧ್ಯಮ ಸ್ನೇಹಿತರಿಗೂ ಮೊನ್ನೆನೂ ಮನವಿ ಮಾಡಿಕೊಂಡೆ ನಾನು. ಯಾರೂ ಸರ್ಕಾರ ವತಿಯಿಂದ ಸಬ್ಸಿಡಿ ಕೊಡ್ತಾರೆ, ಎಲ್ಲರೂ ಕೇಂದ್ರ ಸರ್ಕಾರವೂ ಸಬ್ಸಿಡಿ ಕೊಡ್ತದೆ, ರಾಜ್ಯ ಸರ್ಕಾರವೂ ಸಬ್ಸಿಡಿ ಕೊಡ್ತಾರೆ. ಇದು ಮೊದಲೇ ರಾಜ್ಯ, ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದಲ್ಲಿ, ಮುಖ್ಯಮಂತ್ರಿ ನೇತೃತ್ವದಲ್ಲಿ ಈ ಮೊದಲೇ ರಾಜ್ಯ ಈ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು 4 ಲಕ್ಷ ನಾವು ಕೊಡ್ತೀವಿ, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತೇಳ್ಬಿಟ್ಟು ತೀರ್ಮಾನ ತೊಗೊಂಡು ಮನೆಗಳು ಕೊಡ್ತಾರೆ. ಅಂದರೆ ಇದು ಇತಿಹಾಸ, ಇದು ನಾನು ಏನು ಬಯಸ್ತೀನಿ ಅಂದರೆ ಒಂದು ನಿಮಿಷ ಇದು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ, ದಯಮಾಡಿ ಕೇಳ್ಕೊಳ್ಳಿ, ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇಲ್ಲ ಒಂದು ನಿಮಿಷ ಈಗ ನಾನು ಇದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಎಲ್ಲ ಹೇಳ್ತೀನಿ, ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು. ಇದು ನಾನು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ನಾವು. 5 ಗ್ಯಾರಂಟಿ ಏನದು ವಿರೋಧ ಪಕ್ಷದವ್ರು ಅದನ್ನು ಈ ಚುನಾವಣೆ ಟೈಮಲ್ಲಿ ಬರೀ ಭಾಷಣ ಮಾಡಿದ್ದಾರೆ ಇವರು. ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಏನಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, ನಾವು ಈ ಥರ ಮನೆಗಳು ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಇದು ಬರೀ 7,400 ಕೋಟಿ ಸ್ಲಮ್ದು ರಾಜೀವ್ ಗಾಂಧಿ ಇದ್ದು AHP ಸ್ಕೀಮ್ ಅಂತ 29ನೇ ತಾರೀಕು ಕ್ಯಾಬಿನೆಟ್ ತರ್ತಾಯಿದ್ದೀನಿ. ಅದು 2,100 ಕೋಟಿ, ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ ನಾವು ಮಾತು ಕೊಟ್ಟು ಚುನಾವಣೆ ಟೈಮಲ್ಲಿ ಕೊಟ್ಟಿಲ್ಲ. ಏನಕ್ಕಪ್ಪ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಏನಕ್ಕೆ ಜನತಾದಳ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರು ಯಾವ ಗ್ಯಾರಂಟಿನೂ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು. ವಸತಿ ನನ್ನ ಅಧಿಕಾರಿಗಳು ಹೇಳ್ತಾರೆ, ಸ್ಲಮ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್ ನಿಮ್ಗಿಂತ ಜಾಸ್ತಿ ಅವ್ರು ಪಾಪ ಪ್ರಯತ್ನ ಮಾಡಿದ್ರು ಸೋಮಣ್ಣ ಅವರು. ಈ ಬಡವರಿಗೆ ನಾವೇ ಸರ್ಕಾರ ವತಿಯಿಂದನೇ ಮನೆ ಕಟ್ಕೊಡ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ರು. ಅಂದರೆ ಆಗಲಿಲ್ಲ ಸರ್. ಅಂದರೆ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ನಾವು ಕೊಡ್ತಾ ಇರೋದು BJP JDS ಅವ್ರು ಕೊಡ್ಬೋದಾಗಿತ್ತಾನೆ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಆಯಿತು. ಆಮೇಲೆ ಸ್ನೇಹಿತರು ಕೇಳ್ತಾಯಿದ್ರು, ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ತೀರಾ, ರಾಜ್ಯ ಸರ್ಕಾರದಿಂದ ಎಷ್ಟು ಕೊಡ್ತೀರಾ ಅಂತ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತವ್ರೆ. 18% GST ಹಾಕಿ 1,32,000 ವಾಪಸ್ ತೊಗೊಳ್ತವ್ರೆ. ಬರೀ ಅವ್ರ ಲೆಕ್ಕದಲ್ಲಿ ನೋಡಿದ್ರೆ ಬರೀ 18,000 ಕೊಟ್ಟಂಗೆ ಆಯ್ತು ಅವರು. ಬರೀ 18,000 ಪ್ರತಿ ಮನೆಗೆ, ಒಂದು ಮನೆಗೆ 18% GST ಹಾಕ್ತಾರೆ ಸರ್. ನಾನು ಸದನದಲ್ಲಿ ಹೇಳಿದ್ದೀನಿ, ಭಾಳಷ್ಟು BJP ಮುಖಂಡರಿಗೆ, ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ವಿಜೇಂದ್ರ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಭಾಳಷ್ಟು ಜನ ಲೀಡರ್ಗಳಿಗೆ ನಾನು ಹೇಳಿದ್ದೀನಿ, ಸರ್ ದಯಮಾಡಿ ಬಡವ್ರ ಮನೆಗೆ GST ಹಾಕೋದು ಬೇಡ, ದಯಮಾಡಿ ನಿಮ್ಮ ಸರ್ಕಾರ ಇದೆ ಹೇಳಿ ನಿಮ್ಮ ಪ್ರಧಾನಮಂತ್ರಿಗೆ ಹೇಳಿ GST ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅಂದರೆ 1.5 ಲಕ್ಷ ಅವ್ರು ಕೊಡ್ತವ್ರೆ, 1.5 ಲಕ್ಷ ನಾವು ಕೊಡ್ತೀವಿ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಎಷ್ಟು? 4.5 ಲಕ್ಷ. ಟೋಟಲ್ 7,400 ಮನೆ ಸ್ಲಮ್ಗಳದು 7,400 ಕೋಟಿ, 1,80,253 ಮನೆಗೆ ಬೆನಿಫಿಷರಿ 8 ವರ್ಷದಲ್ಲಿ ನಮ್ಗೆ ಬರಬೇಕಾಗಿದ್ದು 7,400 ಕೋಟಿ. ಬರೀ 110 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 15,000. ಪಾಪ ಬಡವ್ರು ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಬರೀ 310 ಕೋಟಿ ಬಂದಿತ್ತು. ಕಾಂಟ್ರಾಕ್ಟರ್ಗಳು ಏನು ಮಾಡಿದ್ದಾರೆ, ಈ ಟೆಂಡರ್ ಕರಿತೀವಿ ನಾವು. ಕಾಂಟ್ರಾಕ್ಟ್ಗಳು ಯಾರನ್ನ ಟೆಂಡರ್ ಕರ್ಜಿ ಏನು ಮಾಡ್ತೀವಿ, ಟೆಂಡರ್ ಕರ್ಜಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದು ಅಷ್ಟು ಪಾಯನು ಪಿಲ್ಲರ್ ಆಗಿಬಿಟ್ಟು ಬಿಟ್ಬಿಟ್ಟವ್ರೆ, ಬಿಟ್ಬಿಟ್ಟವ್ರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗೆ, ನಾನು ಪ್ರಸಾದ್ ಅಬ್ಬಾಯಿ ಅವರು, ನಾನು ಮಂತ್ರಿ ಆದಮೇಲೆ ಇವ್ರು ಚೇರ್ಮನ್ ಆದಮೇಲೆ ಒಂದು ಸ್ಲಮ್ಗಳು ವಿಸಿಟ್ ಕೊಡುವಾಗ ನೋಡಿದ್ರೆ ಅವ್ರ ಜೀವನ ದೇವರಾಣೆ ಕಣ್ಣಲ್ಲಿ ನೀರು ಬಂತು. ನಮಗೆ ಕಣ್ಣಲ್ಲಿ ನೀರು ಬಂತು ರೀ. ಅಲ್ಲಿ ಏನು ಮಾಡಿದ್ದಾರೆ, ನಂಬಿಕೆ ಮೇಲೆ ಇವತ್ತು ಮನೆ ಕಟ್ತಾರೆ, ಕಂಪ್ಲೀಟ್ ಆಗ್ತದೆ, ನಾಳೆ ಮನೆ ಕಂಪ್ಲೀಟ್ ಆಗ್ತದೆ ಅಂತ ಅಲ್ಲೇ ಒಂದು ಟಾರ್ಪಲ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ರೀ, ಕಾಯ್ಕೊಂಡಿದ್ದಾರೆ. ಅದು ನೋಡಿ ನಾನೇನು ಮಾಡಿದೆ, ಏನಾರು ಮಾಡಿ ಇವ್ರು ಮಾಡಬೇಕಂತ ನಾನು ಪ್ರಸಾದ ಮಾತಾಡ್ಕೊಂಡು, ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿ ಗರ್ಮಕ್ಕೆ ತರೋದು ಮುಂಚೆ ಫೈನಾನ್ಸ್ ಅವ್ರು ನಾವು ವಿಶ್ವಾಸಕ್ಕೆ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಅತೀಕ್ ಅಂತ ಇದ್ದರು ಫೈನಾನ್ಸ್ ಸೆಕ್ರೆಟ್ರಿ, ಅವ್ರನ್ನ ಕರ್ಕೊಂಡೋದೆ ಸ್ಲಮ್ಗಳಿಗೆ. ನೋಡಿ ಸರ್ ಪಾಪ ಜೀವನ ಯಾವ ಥರ ಮಾಡ್ತಾಯಿದ್ದಾರೆ, ಪಾಪ ಇವತ್ತು ಮನೆ ಆಗ್ತದೆ ನಾಳೆ ಮನೆ ಆಗ್ತದೆ ಅಂತ ನಂಬ್ಕೊಂಡು ಕೂತಿದ್ದಾರೆ ಅಂತ.
ಆಮೇಲೆ ನಾನು ಪ್ರಸಾದ್ ಅಬ್ಬಾಯಿ ಅವರು ಹೆಂಗೊಬ್ಬ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು ಏನಕ್ಕಂದರೆ 7,500 ಕೋಟಿ ಆಗ್ತಾಯಿದ್ದು ಮಾನ್ಯ ಮುಖ್ಯಮಂತ್ರಿ ಗ್ಯಾರಂಟಿಗಳಿಗೆ 50ರಿಂದ 60 ಕೋಟಿ ಆಗ್ತದೆ ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು. ಸರ್ ಈ ಥರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಈ ಬಡವ್ರ ಪಾಪ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಪ್ರಸಾದ್ ಹೇಳ್ತಾರೆ ಸರಿ ಕಣೋ, ಇದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ 2024 ಫೆಬ್ರವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ 36,789 ಮನೆ ಕೊಟ್ವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಇದೇ ತಿಂಗಳ 42,000 ಕೊಡ್ತಾಯಿದ್ವಿ. ಒಟ್ಟಾಗಿ 80,000 ಮನೆಗಳು ಕೊಟ್ಟಂಗಾಯಿತು. ಅಲ್ಲ ಏನು ಇದು ಬಡವ್ರ ಸಮಾವೇಶ. ಇದು ಏನಕ್ಕಂದರೆ ಅವ್ರು ಮಾಡೋದು ಆಗಲಿ ಕೆಲಸ ನಾವು ಮಾಡ್ತಾಯಿದ್ವಿ, ಅವ್ರು ಮಾಡೋದು ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಯಾವ ಗ್ಯಾರಂಟಿ ನಿಲ್ಲಿಲ್ಲ ಬ್ರದರ್. ನಾವು ಇದು ಮೆಸೇಜ್ ಹೋಗಬೇಕು. ಬಡವರು ಒಂಥರ ನಾಡು ಹಬ್ಬ 42,000 ಮನೆ ಸಣ್ಣ ಮನೆ ಇಲ್ಲ, ಏನು 1, 2, 50, 100, 200 ಮನೆ ಇಲ್ಲ, 42,345 ಮನೆ ಕೊಡ್ತಾ ಇರೋದು. ನಾಳೆ ಬಡವರಿಗೆ ಒಂಥರ ನಾಡು ಹಬ್ಬ ಇದ್ದಂಗಿದು. ಇಡೀ ರಾಜ್ಯದಿಂದ ನಾನು ಬರೀ 5 ಜಿಲ್ಲೆ ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ. ನನ್ನ ಅನಿಸಿಕೆ ಇಡೀ ರಾಜ್ಯದಿಂದ ಜನ ಬರೋ ಕೊಟ್ಟವ್ರೆ. ಗುಲ್ಬರ್ಗಾಯಿಂದ ನಾನು ಫೋನ್ ಮಾಡಿದ್ರು ಸ್ನೇಹಿತರು, ಸರ್ ಯಾರೋ ವಾಲಂಟ್ರಿ ಅಲ್ಲಿ ಯಾವುದೋ ಸ್ಲಮ್ ಇದೆ ಅವ್ರ ಮನೆಗಳು ನೋಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನೋ 2 ಬಸ್ ಮಾಡಿ ಅವ್ರ ಜನ ಓಡ್ತಾವ್ರೆ ಅಂತ. ಇಡೀ ರಾಜ್ಯದಲ್ಲಿ ಬರ್ತಾವ್ರೆ. ಒಂಥರ ನಾಳೆ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ಹೇಳ್ತೀವಿ, ಅಂದರೆ ನಾಳೆ ಇದು ಬಡವ್ರ ಕಾರ್ಯಕ್ರಮ ಇದು.